ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಮಸಾಲೆ ದೋಸೆ ಮತ್ತು ನಮ್ಮ ಕೋಲಾರದ ಮುಳುಬಾಗ್ಲು ದೋಸೆ ಸಖತ್ ಪಾಪ್ಯುಲರ್ ಇದೆ. ಆ್ಯಕ್ಚುಲಿ ರಾಮೇಶ್ವರಂ ಕೆಫೆ ಅವ್ರಿಗಿಂತ ಮುಂಚೆಯಿಂದನೂ ಇಲ್ಲಿ ದೋಸೆ ಮತ್ತು ಇಡ್ಲಿಗೆ ನಂದಿನಿ ತುಪ್ಪ ಹಾಕಿ ಕೊಡ್ತಾವ್ರೆ. ಯಾವ ಜಿಲ್ಲೆ ದೋಸೆ ವಿನ್ ಆಗುತ್ತೆ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಇನ್ನೊಂದು ಡಿಫ್ರೆಂಟ್ ಆಗಿರೋ ಒಂದು ಸ್ಪೆಷಲ್ ಕಂಪ್ಯಾರಿಸನ್ ವಿಡಿಯೋ ಮಾಡ್ತಾ ಇದ್ದೀವಿ. ಹೋದ ವಿಡಿಯೋದಲ್ಲಿ ನೋಡಿರ್ತೀರಾ ನಮ್ಮ ಕರ್ನಾಟಕ ವರ್ಸಸ್ ತಮಿಳ್ನಾಡು ವರ್ಸಸ್ ಆಂಧ್ರ ಬಿರಿಯಾನಿ ಹೇಗಿತ್ತು ಅಂತ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ವೆಜ್ ಕಡೆಗೆ ಶಿಫ್ಟ್ ಆಗಿದ್ದೀವಿ. ಇವತ್ತು ದೋಸೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಹುಟ್ಟಿದಂಥ ದೋಸೆ ಇವತ್ತು ಪ್ರಪಂಚದಾದ್ಯಂತ ಡಿಫ್ರೆಂಟ್ ವರ್ಷನ್ ಆಗಿ ಸಖತ್ ಪಾಪ್ಯುಲರ್ ಆಗಿದೆ. ಸೊ ದೋಸೆ ಏನೋ ಪ್ರಪಂಚದಾದ್ಯಂತ ಪಾಪ್ಯುಲರ್ ಆಯಿತು, ಆದರೆ ನಾರ್ತ್ ಇಂಡಿಯಾದಲ್ಲಂತೂ ಕುಲ್ಗೇರ್ಸ್ ಹಾಕ್ಬಿಟ್ಟವ್ರೆ ನಮ್ಮ ದೋಸೆ ವರ್ಷನ್ಗಳನ್ನ. ಅದೇನೋ ಕಾಫಿ ದೋಸೆ ಅಂತೆ, ಚಾಕ್ಲೇಟ್ ದೋಸೆ ಅಂತೆ ಏನೇನೋ ಮಾಡೋಕ್ಕವ್ರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಒಳ್ಳೆ ರೀತಿ ಅದು ಒಳ್ಳೆ ಗ್ರೋತ್ ತಗೊಂಡಿದೆ ದೋಸೆ. ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವರ್ಷನ್ ದೋಸೆ ಪಾಪ್ಯುಲರ್ ಆಗಿದೆ. ಅದರಲ್ಲಿ ಮೇಯ್ನಾಗಿ ಹೇಳ್ಬೇಕಂದ್ರೆ ನಮಗೆ ದಾವಣಗೆರೆ ಬೆಣ್ಣೆ ದೋಸೆ, ಮೈಸೂರು ಮಸಾಲೆ ದೋಸೆ ಮತ್ತು ನಮ್ಮ ಕೋಲಾರದ ಮುಳುಬಾಗ್ಲು ದೋಸೆ ಸಖತ್ ಪಾಪ್ಯುಲರ್ ಇದೆ. ಆಯಾ ಒಂದೊಂದು ವರ್ಷನ್ ದೋಸೆ ಮೇಲೇ ಒಂದೊಂದು ಹೋಟ್ಲ್ಗಳು ಓಪನ್ ಆಗಿದೆ ಇವತ್ತು. ದಾವಣಗೆರೆ ಬೆಣ್ಣೆ ದೋಸೆ ಹೋಟೆಲ್ ನಿಮಗೆ ಬೇಜಾನ್ ನೋಡೋಕ್ಕೆ ಸಿಗುತ್ತೆ, ಮುಳುಬಾಗ್ಲು ದೋಸೆ ಹೋಟೆಲ್ಸ್ ಇದ್ದಾವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ 3 ಡಿಫ್ರೆಂಟ್ ಫೇಮಸ್ ಆಗಿರೋ ದೋಸೆಗಳನ್ನ ತಿಂದು ಕಂಪೇರ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದೊಂದು ದೋಸೆಗೂ ಅದ್ರ ಟೇಸ್ಟ್ ಮೇಲೆ ರೇಟಿಂಗ್ಸ್ ಕೊಡ್ತೀನಿ, ಔಟ್ ಆಫ್ 10 ಎಷ್ಟು ಕೊಡ್ಬೋದು ಅಂತ. ಸೊ ಫೈನಲಾಗಿ ಯಾವ ಜಿಲ್ಲೆ ದೋಸೆ ವಿನ್ ಆಗುತ್ತೆ ವಿಡಿಯೋ ಎಂಡಲ್ಲಿ ನೋಡೋಣ. ಸೊ ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಬಿಸಿ ಬಿಸಿ ಬೆಣ್ಣೆ ಮಸಾಲೆ ದೋಸೆ. ಸೊ ನಮ್ಮ ಕಂಪ್ಯಾರಿಸನ್ ವಿಡಿಯೋದಲ್ಲಿ ಮೊದಲನೇದು ನಾವೀಗ ಬಂದಿರೋ ಜಾಗನೇ ಈ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಹೋಟೆಲ್ಗೆ. ಈಗ ನಾವು ನಮ್ಮ ದಾವಣಗೆರೆ ಫೇಮಸ್ ಬೆಣ್ಣೆ ಮಸಾಲೆ ದೋಸೆ ತೊಗೊಂಡಿದ್ವಿ. ದಾವಣಗೆರೆ ಡಿಸ್ಟಿಕಲ್ಲಂತೂ ಕೇಳೋಂಗಿಲ್ಲ, ಸಖತ್ ಪಾಪ್ಯುಲರ್ ಇದು. ಈಗಂತೂ ಎಲ್ಲ ಕಡೆನೂ ಓಪನ್ ಆಗಿದೆ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಹೋಟೆಲ್ ಅಂತ. ಬಟ್ ನಾನು ಈ ಹೋಟ್ಲಿಗೆ ಯಾಕೆ ಬಂದೆ ಅಂದರೆ ಇಲ್ಲಿ ವುಡ್ ಫೈರಲ್ಲಿ ದೋಸೆ ಪ್ರಿಪೇರ್ ಮಾಡ್ತಾರೆ. ಸೌದೆ ಒಲೆನಲ್ಲಿ ಮಾಡೋದ್ರಿಂದ ಟೇಸ್ಟೇ ಒಂಥರ ಡಿಫ್ರೆಂಟ್ ಇಲ್ಲಿ. ನಾನು ಆಲ್ಮೋಸ್ಟ್ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನಂಗಾದರೆ ಈ ಹೋಟ್ಲಿಗೆ ಬರೋದು, ಹಾಗಾಗಿ ಇಲ್ಲಿಗೆ ಬಂದ್ವಿ. ಸೊ ದೋಸೆ ನೋಡ್ಬೋದು, ಸಖತ್ ಸಾಫ್ಟ್ ಇದೆ. 2 ಲೇಯರ್ ಬೆಣ್ಣೆ ಹಾಕಿದ್ದಾರೆ ಇದಕ್ಕೆ. ಆ್ಯಕ್ಚುಲಿ 2 ಲೇಯರ್ ಬೆಣ್ಣೆ, ಕಲ್ಲರೇ ಒಂಥರ ಸಖತ್ತಾಗಿದೆ. ಇದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು ಪ್ರಿಪೇರ್ ಮಾಡೋದು ನೋಡೋಕ್ಕೆ ಚೆಂದ. ಕೆಳಗಡೆ ಸೌದೆ ಒಲೆ, ಅದ್ರ ಮೇಲೆ ಕಲ್ಲು ಮೇಲೆ ದೋಸೆ, ಆ ದೋಸೆ ಮೇಲೆ 1 ಲೇಯರ್ ಬೆಣ್ಣೆ ಹಾಕ್ತಾರೆ. ಅದೆಲ್ಲ ಕರೆದ್ಮೇಲೆ ಮತ್ತೆ ಚಟ್ನಿ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಇನ್ನೊಂದು ಲೇಯರ್ ಬೆಣ್ಣೆ ಹಾಕಿ ಆಮೇಲೆ ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಸಕ್ಕತ್ತಾಗಿದೆ ನೋಡೋದಕ್ಕೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಇದು ಕಾಯಿ ಚಟ್ನಿ ಜೊತೆ ಕೊಟ್ಟಿದ್ದಾರೆ. ಸೊ ಲೆಟ್ಸ್ ಟೇಸ್ಟ್ ದಿಸ್. ಬಾಯಿಗಿಟ್ರೆ ಆ ಬೆಣ್ಣೆ ಘಮ, ಬೆಣ್ಣೆ ಇದು ಟೇಸ್ಟೇ ಡಿಫ್ರೆಂಟ್ ಆಗಿದೆ. ಹಂಗೆ ತಿನ್ಬಿಡ್ಬೋದು. ಹಿಂಗೆ ಮುರಿತಾ ಇದ್ರೆ ದೋಸೆನ ನೋಡಿ, ಬೆಣ್ಣೆ ಹಂಗೆ ಬರ್ತಾ ಇದೆ. ಏನೂ ಬೇಡ ಇದಕ್ಕೆ, ಹಂಗೆ ತಿನ್ಬಿಡ್ಬೋದು ದೋಸೆನ, ಅಷ್ಟು ಸಕ್ಕತ್ತಾಗಿದೆ ದೋಸೆ. ಚಟ್ನಿ ಸ್ವಲ್ಪ ಸ್ಪೈಸ್ ಇದೆ, ಹಂಗೆ ದೋಸೆ ತಿನ್ನೋದಕ್ಕೇ ಸಕ್ಕತ್ತಾಗಿದೆ. ಆಲೂಗಡ್ಡೆ ಪಲ್ಯ, ಹಿಂಗೆ ಹತ್ರಕ್ಕೆ ಇಟ್ಕೊಂಡ್ರೆ ಆ ಬೆಣ್ಣೆ ಸ್ಮೆಲ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕಳೆದೋಗ್ಬಿಡ್ತೀರ. ಅದರಲ್ಲೂ ಬೆಂಗಳೂರಲ್ಲಿದ್ದು ಈ ಥರ ಪ್ಯೂರ್ ಬೆಣ್ಣೆ ದೋಸೆ ತಿನ್ನೋಕ್ಕೆ ಅದೃಷ್ಟ ಮಾಡಿರೋದು. ನಂಗೆ ಸಕ್ಕತ್ ಇಷ್ಟ ಆಯಿತು. ರೇಟಿಂಗ್ ಮಾತಾಡೋಂಗೆ ಇಲ್ಲ, ಕಣ್ಣು ಮುಚ್ಕೊಂಡು ಔಟ್ ಆಫ್ 10 ಕೊಡ್ಬೋದು. ಸೂಪರಾಗಿದೆ ದೋಸೆ. ಮತ್ತು ಈ ಹೋಟ್ಲಲ್ಲಿ ಸ್ವಲ್ಪ ರೀಸನಬಲ್ ಪ್ರೈಸ್ ಇದೆ. ಹೊರಗಡೆ ಎಲ್ಲ ಸ್ವಲ್ಪ ಸಖತ್ ಕಾಸ್ಟ್ಲಿ ಹೇಳ್ತಾರೆ, ಇಲ್ಲಿ 60 ರೂಪಾಯಿ. ಚೆನ್ನಾಗಿದೆ. ನಮ್ಮ ಫಸ್ಟ್ ದೋಸೆ ಕಂಪ್ಯಾರಿಸನ್ನು, ಫಸ್ಟ್ ದೋಸೆ ಈ ದಾವಣಗೆರೆ ಬೆಣ್ಣೆ ದೋಸೆ ಔಟ್ ಆಫ್ ತೊಗೊಂಡಿದೆ. ಸೊ ನೋಡೋಣ ಇನ್ನೂ 2 ದೋಸೆ ಔಟ್ ಆಫ್ ತಗೊಳ್ತಾವ ಇಲ್ವಾ ಅಂತ ಚೆಕ್ ಮಾಡೋಣ. ಎಂಡ್ವರೆಗೂ ನೋಡಿ ವಿಡಿಯೋನ.
ನೋಡ್ಬೋದು ಸಖತ್ ಕ್ರಿಸ್ಪಿ ಆಗಿದೆ. ಮೇಲೆ ತೆಗೆದ್ರೆ ಒಳಗಡೆ ಆಲೂಗಡ್ಡೆ ಪಲ್ಯ ನೋಡೋಕ್ಕಂತೂ ಹೆವಿ ಟೆಂಪ್ಟಿಂಗ್ ಆಗಿದೆ. ಸೊ ನಾವಿವಾಗ ನಮ್ಮ ಎರಡನೇ ದೋಸೆ ಕಂಪ್ಯಾರಿಸನ್ನಲ್ಲಿ ಮೈಸೂರು ದೋಸೆ ತೊಗೊಂಡಿದ್ದೀವಿ. ಇದು ಬಂದು ಸಾಯಿ ದೋಸೆ ಸೆಂಟರ್ ಅಂತ ಇದೆ. ಇದು ಬಂದು ರಾಜ್ಕುಮಾರ್ ರೋಡ್ ಪಕ್ಕನೇ ಇದೆ. ಸಾಗರ್ ಇದೆಯಲ್ಲ, ಸಾಗರ್ ಹೋಟೆಲ್ ಪಕ್ಕನೇ ಇದು ನಿಮಗೆ ಸಿಗುತ್ತೆ. ಆ್ಯಕ್ಚುಲಿ ಇದು ಇಡನ್ ಜಮ್ ಹೋಟೆಲ್ ಅಂತಲೇ ಹೇಳ್ಬೋದು. ನೀವು ಮಧ್ಯಾಹ್ನ 12 ಗಂಟೆಗೆ ಬನ್ನಿ ಅಥವಾ ರಾತ್ರಿ 10 ಗಂಟೆಗೆ ಬನ್ನಿ, ಯಾವಾಗಲೂ ಜನ ತುಂಬಿರ್ತಾರೆ. ಆ್ಯಕ್ಚುಲಿ ರಾಮೇಶ್ವರಂ ಕೆಫೆ ಅವ್ರಿಗಿಂತ ಮುಂಚೆಯಿಂದನೂ ಇಲ್ಲಿ ದೋಸೆ ಮತ್ತು ಇಡ್ಲಿಗೆ ನಂದಿನಿ ತುಪ್ಪ ಹಾಕಿ ಕೊಡ್ತಾವ್ರೆ. ನಾನು ಆಲ್ಮೋಸ್ಟ್ ಒಂದು 3-4 ಇಯರ್ಸಿಂದ ಇಲ್ಲಿ ರೆಗ್ಯುಲರ್ ಕಸ್ಟಮರು. ಸೊ ಅದಕ್ಕೆ ಇವತ್ತು ಈ ಮೈಸೂರು ಮಸಾಲೆ ದೋಸೆ ತಿನ್ನೋಣ ಅಂತ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ. ನೋಡೋಕ್ಕಂತೂ ಸಖತ್ತಾಗಿದೆ. ನೋಡ್ಬೋದು ಗೋಲ್ಡ್ ಕಲರು, ಹಂಚ್ ಮೇಲೆ ದೋಸೆ ಮೇಲೆ ನಂದಿನಿ ತುಪ್ಪ, ಒಳಗಡೆ ಆಲೂಗಡ್ಡೆ ಪಲ್ಯ ವಿತ್ 2 ಚಟ್ನಿ, ಒಂದು ಕೆಂಪು ಚಟ್ನಿ, ಒಂದು ಮಾಮೂಲಿ ಗ್ರೀನ್ ಕಾಯಿ ಚಟ್ನಿ ಕೊಟ್ಟಿದ್ದಾರೆ. ನೋಡೋಣ. ಚಟ್ನಿ ಜೊತೆ ತೊಗೊಂಡು ಸಕ್ಕತ್ತಾಗಿದೆ ದೋಸೆ. ಹೆವಿ ಕ್ರಿಸ್ಪಿ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಮೂರಿದ್ರೆ ಹಿಂಗೆ ಬರಬೇಕು ದೋಸೆ. ಒಳಗಡೆ ಆ್ಯಕ್ಚುಲಿ ಸಾಫ್ಟ್ ಇದೆ ಆಲೂಗಡ್ಡೆ ಪಲ್ಯ, ಸ್ವಲ್ಪ ಸಾಫ್ಟ್ ಆಲೂಗಡ್ಡೆ ಪಲ್ಯ. ಸಕ್ಕತ್ತಾಗಿದೆ ದೋಸೆ. ಆ್ಯಕ್ಚುಲಿ ಟೇಸ್ಟ್ ಸಕ್ಕತ್ ಡಿಫ್ರೆಂಟು. ನೀವು ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟೇ ಒಂಥರ ಡಿಫ್ರೆಂಟ್ ಇದೆ. ಮೈಸೂರು ಮಸಾಲೆ ದೋಸೆ ಟೇಸ್ಟೇ ಸಕ್ಕತ್ ಡಿಫ್ರೆಂಟ್ ಇದೆ. ಅಲ್ಲಿ ಬೆಣ್ಣೆ, ಇಲ್ಲಿ ತುಪ್ಪ, ಅದು ಮೇಜರ್ ಡಿಫ್ರೆನ್ಸು. ಸೊ ನನ್ನ ಪ್ರಕಾರ ದಾವಣಗೆರೆ ಬೆಣ್ಣೆ ದೋಸೆ ಕಂಪೇರ್ ಮಾಡಿದ್ರೆ ಈ ದೋಸೆಗೆ ಟೇಸ್ಟ್ ನೋಡಿ ರೇಟಿಂಗ್ಸ್ ಎಷ್ಟು ಕೊಡ್ಬೋದು ಅಂದರೆ ಆರಾಮಾಗೆ 9 ರೇಟಿಂಗ್ ಆರಾಮಾಗಿ ಕೊಟ್ಬಿಡ್ಬೋದು. ಸೊ 9 ರೇಟಿಂಗ್ ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ, ಒಂದು ಏನಕ್ಕೆ ಕಮ್ಮಿ ಅಂತ ಹೇಳೋದಾದರೆ ಇದರಲ್ಲಿ ತುಪ್ಪ ಜಾಸ್ತಿ ಹಾಕಿದ್ದಾರೆ. ಹಿಂಗೆ ಇಟ್ಟಿದ್ರೆ ಕೈಗೆ ಅಂಟುತ್ತೆ ತುಪ್ಪ, ಅಷ್ಟೊಂದಿದೆ. ಬಟ್ ಪರ್ಸ್ನಲಿ ನನಗೆ ತುಪ್ಪ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಕಮ್ಮಿ ಕೊಡ್ತಾಯಿದ್ದೀನಿ. ಬಟ್ ತುಪ್ಪ ಇಷ್ಟ ಆಗೋರಿಗೆ ಪರ್ಫೆಕ್ಟ್ 10/10. ಸೊ ನಮ್ಮ ಫೈನಲ್ ಮುಳುಬಾಗ್ಲು ದೋಸೆಗೆ ಬಂದಿದ್ವಿ ಇವಾಗ. ನೋಡ್ಬೋದು ಮುಳುಬಾಗ್ಲು ದೋಸೆ ಸ್ವಲ್ಪ ಮಾಮೂಲಿ ದೋಸೆ ಕಂಪೇರ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ. ಮಧ್ಯದಲ್ಲಿ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಎಡ್ಜು ತೆಳ್ಳಗಿರುತ್ತೆ. ಇಲ್ಲಿ ಹೆಂಗೆ ಅಂದರೆ, ನಾವು ಮನೆಯಲ್ಲಿ ಯಾವಾಗ ನಾವು ಚಿಕ್ಕವರಿದ್ದಾಗ ದೋಸೆ ಕಲ್ಲು ಇದೇ ಥರ ಬರ್ತಾಯಿತ್ತು. ಇಲ್ಲಿ ನೋಡಿದ್ರಲ್ಲ ಅದೇ ಥರ ದೋಸೆ ಕಲ್ಲು, ಅದ್ರ ಮೇಲೆ ದೋಸೆ ಊದು ಅದ್ರ ಮೇಲೆ ಪ್ಲೇಟ್ ದಬ್ಬಕ್ಕೆ ಮುಚ್ಚಿ ಬೇಯಿಸ್ತಾಯಿದ್ರು. ಸೊ ಹಳೆ ಟ್ರೆಡಿಷನಲ್ ದೋಸೆ ಅಂತಲೇ ಹೇಳ್ಬೋದು. ಅದು ಇವಾಗ ನಾವು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ. ಇದನ್ನು ತೊಗೊಂಡು ಆಲೂಗಡ್ಡೆ ಪಲ್ಯ ಕೊಟ್ಟಿದ್ದಾರೆ. ಸೇಮ್ ಆಲೂಗಡ್ಡೆ ಪಲ್ಯ ಎಲ್ಲ ಕಡೆ ಆಲ್ಮೋಸ್ಟ್ ಇದೇ ಥರ ಇದೆ ನೋಡಿ ಫ್ರೆಂಡ್ಸ್. ಚಟ್ನಿ ಸ್ವಲ್ಪ ಹಾಕ್ಕೊಂಡು ಸೇಮ್ ಓಲ್ಡ್ ನಾಸ್ಟಾಲಜಿಕ್ ಫೀಲ್ ಅಂತ ಹೇಳ್ಬೋದು. ನಾವು ಚಿಕ್ಕವರಿದ್ದಾಗ ಈ ಥರ ದೋಸೆ ತಿಂತಾಯಿದ್ದೆ ನೆನಪು ನನಗೆ. ಬೇಸಿಕ್ ದೋಸೆ ಇದಕ್ಕೆ ಅಲ್ಲಿ ಥರ ಜಾಸ್ತಿ ಬೆಣ್ಣೆ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಇದಕ್ಕೆ. ಸೊ ರೇಟಿಂಗ್ ಕೊಡೋದಾದರೆ ಅವೆರಡೂ ನೀವು ಹಿಂದೆ ವೀಡಿಯೋಸ್ ನೋಡ್ದಂಗೆ ದಾವಣಗೆರೆ ಬೆಣ್ಣೆ ದೋಸೆ 10 ತೊಗೊಂಡಿತ್ತು, ಇನ್ನು ಮೈಸೂರು ಮಸಾಲೆ ದೋಸೆ 9 ತೊಗೊಂಡಿತ್ತು. ಇದಕ್ಕೂ ಆರಾಮಾಗಿ 9 ಕೊಡ್ಬೋದು. ಔಟ್ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಚಾಲೆಂಜ್ ವಿನ್ನರ್ ನನ್ ಅದರ್ ದೆನ್ ದಾವಣಗೆರೆ ಬೆಣ್ಣೆ ದೋಸೆ. ಸೊ ನಿಮ್ಮ ಫೇವ್ರೇಟ್ ದೋಸೆ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಎಲ್ರಿಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಬಾಯ್.